ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಸೊ ಇದು ಮುಂದೆ ಬರುವಂತಹ TET ಪರೀಕ್ಷೆ ಆಗಿರ್ಬೋದು, HSTR, GPSTR, PSTR ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ಈ ರೀತಿಯಾಗಿ ಇದೆ: ಸ್ವನಿಯಂತ್ರಣ, ಸಾಮಾಜಿಕ ಕೌಶಲ, ಕರುಣೆ, ಸ್ವಯಂ ತಿಳುವಳಿಕೆ. ಸೊ ಈ ಗುಣಲಕ್ಷಣಗಳನ್ನು ಒಳಗೊಂಡಿರೋದು ಯಾವುದು ಅಂತ ಕೇಳಿದ್ದಾರೆ. ಆಯಿತಾ? ಸಾಮಾಜಿಕ ಕೌಶಲ ಆಗಿರ್ಬೋದು, ಹಾಗೆಯೇ ಕರುಣೆ, ಎಂಪತಿ ಆಗಿರ್ಬೋದು, ಸ್ವಯಂ ತಿಳುವಳಿಕೆ, ಸೆಲ್ಫ್ ಅವೇರ್ನೆಸ್, ಇದೆಲ್ಲವುಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದು? ಈ ಎಲ್ಲ ಗುಣಲಕ್ಷಣಗಳನ್ನು ಯಾವುದು ಒಳಗೊಂಡಿದೆ ಅಂತ ಆಯ್ಕೆಗಳು ನೋಡಿ: ಸಾಮಾಜಿಕ ಬುದ್ಧಿಶಕ್ತಿ, ಬಹುಬುದ್ಧಿಶಕ್ತಿ, ಸಂವೇಗಾತ್ಮಕ ಬುದ್ಧಿಶಕ್ತಿ, ಸೃಜನಶೀಲತೆ ಅಂತ ಇದೆ. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು? ಹಾಗಾದರೆ ಎಸ್, ಆಪ್ಷನ್ 3, ಸಂವೇಗಾತ್ಮಕ ಬುದ್ಧಿಶಕ್ತಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸ್ವಯಂ ನಿಯಂತ್ರಣ, ಸಾಮಾಜಿಕ ಕೌಶಲ, ಕರುಣೆ ಮತ್ತು ಸ್ವಯಂ ತಿಳುವಳಿಕೆ, ಇದೆಲ್ಲವೂ ಕೂಡ ಎಮೋಷನಲ್ ಇಂಟೆಲಿಜೆನ್ಸ್ ಅಂತಂದರೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತಕ್ಕಂತಹ ಒಂದು ಮಾನಸಿಕ ಸಾಮರ್ಥ್ಯದ ಭಾಗ ಆಗಿರುವಂಥದ್ದು. ಇಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಏನು ಮಾಡುತ್ತೆ? ವ್ಯಕ್ತಿ ಆತನ ಮತ್ತು ಬೇರೆಯವರ ಭಾವನೆಗಳನ್ನು ಐಡೆಂಟಿಫೈ ಮಾಡಿ ಅರ್ಥ ಮಾಡಿಕೊಂಡು ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಅದು ಸಹಾಯವನ್ನು ಮಾಡುವಂಥದ್ದು. ಸೊ ಇದು ವ್ಯಕ್ತಿಯ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನದ ಒಂದು ಯಶಸ್ಸಿಗೆ ಮಹತ್ವಪೂರ್ಣವಾದಂತಹ ಒಂದು ಅಂಶ ಅಂತ ಹೇಳ್ಬೋದು ಈ ಒಂದು ಸಂವೇಗಾತ್ಮಕ ಬುದ್ಧಿಶಕ್ತಿ. ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಆಪ್ಷನ್ 3, ಎಮೋಷನಲ್ ಇಂಟೆಲಿಜೆನ್ಸ್ ಅಥವಾ ಸಂವೇಗಾತ್ಮಕ ಬುದ್ಧಿಶಕ್ತಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಎರಡನೇ ಒಂದು ಪ್ರಶ್ನೆ: ತನ್ನದೇ ವಯಸ್ಸಿನ ಮಕ್ಕಳಿಗಿಂತ ಮಗು ತಪ್ಪು ಉಚ್ಚಾರಣೆ ಮಾಡುವುದು ಮತ್ತು ಕಡಿಮೆ ಪದ ಸಂಪತ್ತನ್ನು ಹೊಂದಿರುವುದಕ್ಕೆ ಮುಖ್ಯ ಕಾರಣವೆಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಪ್ರಶ್ನೆ ಇನ್ನೊಂದ್ಸಲ ನೋಡಿ: ತನ್ನದೇ ವಯಸ್ಸಿನ ಅಂದರೆ ಸಮವಯಸ್ಕರ ಮಕ್ಕಳಿಗಿಂತ ಮಗು ಏನು ಮಾಡುತ್ತೆ? ತಪ್ಪಾಗಿ ಉಚ್ಚಾರಣೆ ಮಾಡೋದು, ಪ್ರೊನೌನ್ಸ್ ಮಾಡೋದು, ಹಾಗೆಯೇ ಕಡಿಮೆ ಪದ ಸಂಪತ್ತನ್ನು ಹೊಂದಿರುವುದು ಯಾವುದಕ್ಕೆ ಕಾರಣ ಅನ್ನೋದು ಪ್ರಶ್ನೆ. ಆಯ್ಕೆಗಳು ನೋಡಿ: ಸೃಜನಶೀಲತೆ ಇಲ್ಲದೆ ಇರುವಂಥದ್ದು, ವಿಕಾಸದಲ್ಲಿನ ದೋಷ, ಬೆಳವಣಿಗೆಯಲ್ಲಿನ ಕೊರತೆ, ನಾಲಿಗೆ ಮಂದವಿರುವುದು ಅನ್ನೋದು ಆಯ್ಕೆಗಳಾಗಿರುತ್ತೆ. ಸೊ ಈ ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು? ಹಾಗಾದರೆ ಎಸ್, ಆಪ್ಷನ್ 3, ಬೆಳವಣಿಗೆಯಲ್ಲಿನ ಕೊರತೆ ಅಂತಕ್ಕಂಥದ್ದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಡೆವಲಪ್ಮೆಂಟಲ್ ಡಿಲೇ. ಸೊ ಮಕ್ಕಳಲ್ಲಿ ಭಾಷೆ ಆಗಿರಬಹುದು ಮತ್ತು ಮಾತು ಬಹಳ ವಿಳಂಬವಾಗಿ ಆಡೋದಕ್ಕೆ ಅಥವಾ ಬಹಳ ಡಿಲೇ ಆಗಿ ಬರೋದಕ್ಕೆ ಸಾಮಾನ್ಯವಾಗಿ ಬೆಳವಣಿಗೆಯಲ್ಲಿನ ಕೊರತೆಯೇ ಕಾರಣ ಆಗುತ್ತೆ. ಇದರಲ್ಲೇನಾಗುತ್ತೆ? ಮಗು ಕೆಲವೊಂದು ವರ್ಡ್ಸ್ಗಳನ್ನು ಕಲಿಯೋದಾಗಿರ್ಬೋದು, ಸರಿಯಾದಂತಹ ಪ್ರೊನೌನ್ಸಿಯೇಷನ್ ಬರದೇ ಇರೋದಾಗಿರ್ಬೋದು, ಸೆಂಟೆನ್ಸ್ಗಳನ್ನ ರಚನೆ ಮಾಡೋದು ತುಂಬ ವಿಳಂಬವಾಗೋದು, ಇದೆಲ್ಲವನ್ನು ಈ ಒಂದು ಹಂತದಲ್ಲಿ ಅನುಭವಿಸುತ್ತೆ. ಸೊ ಈ ರೀತಿಯಾದಂತಹ ಬೆಳವಣಿಗೆಯ ಕೊರತೆ ಏನಿದೆ ಹಲವಾರು ಕಾರಣಗಳಿಂದ ಉಂಟಾಗುತ್ತೆ. ಯಾವ ಕಾರಣ? ಮೊದಲನೇದಾಗಿ ಆಡಿಯೋ ಅಥವಾ ಶ್ರವಣ ಸಮಸ್ಯೆಗಳು, ಅಂದರೆ ಕೇಳಿಸ್ಕೊಳ್ಳುವಂತಹ ಒಂದು ಸಮಸ್ಯೆಗಳು. ಶ್ರವಣ ದೋಷ ಏನಾಗುತ್ತೆ? ಮಗು ಅಥವಾ ಮಕ್ಕಳು ಶಬ್ದಗಳನ್ನು ಸರಿಯಾಗಿ ಕೇಳಿಸ್ಕೊಳ್ಳೋದ್ರಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಇದೇನಾಗುತ್ತೆ? ಮಾತು ಬೇಗ ಆಡದೇ ಇರುವಂತಹ ಒಂದು ಸಮಸ್ಯೆ ನೀಡಬಹುದು. ಮಕ್ಕಳು ನಿಧಾನವಾಗಿ ಮಾತು ಕಲಿಯೋದಕ್ಕೆ ಸಮಸ್ಯೆಯೇ ಶ್ರವಣ ಸಮಸ್ಯೆಗಳು. ಹೆಚ್ಚು ಕೇಳಿಸ್ಕೊತಾ ಹೋದಂಗೆ ಹೆಚ್ಚು ಶಬ್ದಗಳನ್ನು ಕಲಿತಾರೆ, ಮಾತಾಡೋದಕ್ಕೆ ಸಹ ಅವಕಾಶ ಆಗುತ್ತೆ. ಬಟ್ ಇಲ್ಲಿ ಶ್ರವಣ ಸಮಸ್ಯೆ ಇದ್ದಾಗ ಏನಾಗುತ್ತೆ ಅಂತಂದರೆ, ಸರಿಯಾಗಿ ಕೇಳಿಸ್ಕೊಳ್ಳೋದಕ್ಕೆ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಮಾತಿನ ಒಂದು ಅಭಿವೃದ್ಧಿಗೆ ತೊಂದರೆ ಆಗತ್ತೆ. ಇನ್ನು ಎರಡನೇದಾಗಿ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಇವಾಗ ನಾಲಿಗೆ ಅಥವಾ ಬಾಯಿಯ ಒಂದು ರಚನಾತ್ಮಕ ದೋಷಗಳು ಏನಿದೆ, ಮಗು ಸರಿಯಾದಂತಹ ಒಂದು ಉಚ್ಚಾರಣೆ ಮಾಡೋದಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತೆ. ಇನ್ನು ಮೂರನೇದು ವಿಕಾಸಾತ್ಮಕ ದೋಷಗಳು. ಫಾರ್ ಎಕ್ಸಾಂಪಲ್ ಇವಾಗ ಆತ್ಮಕೇಂದ್ರಿತ ವಿಕಾಸ ದೋಷ ಅಂದರೆ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಥವಾ ಬುದ್ಧಿಮಾಂದ್ಯತೆ ಅಂತ ಹೇಳ್ತೀವಿ. ಸೊ ಮಾತು ಮತ್ತು ಭಾಷೆಯ ಒಂದು ಅಭಿವೃದ್ಧಿಗೆ ಇದು ಬಹಳಾನೇ ಪರಿಣಾಮವನ್ನು ಬೀರುತ್ತೆ. ಸೊ ಈ ಕಾರಣಗಳಿಂದ ಮಗು ಏನು ಮಾಡುತ್ತೆ? ತಪ್ಪಾಗಿ ಉಚ್ಚಾರಣೆ ಮಾಡೋದು ಮತ್ತು ಪದ ಸಂಪತ್ತಿನಲ್ಲಿ ಕೊರತೆಯನ್ನು ಹೊಂದಿರೋದು ಬೆಳವಣಿಗೆಯಲ್ಲಿನ ಒಂದು ಕೊರತೆಯ ಪರಿಣಾಮ ಆಗಿರುತ್ತೆ. ಈ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಶೀಘ್ರದಲ್ಲಿಯೇ ಭಾಷಾ ಮತ್ತು ಮಾತು ತಜ್ಞರ ಸಹಾಯವನ್ನು ಪಡ್ಕೊಳ್ಳೋದು ಉತ್ತಮವಾಗಿರುತ್ತೆ. ಯಾವ ಮಕ್ಕಳು ಈ ರೀತಿಯಂತಹ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅವರು ಏನು ಮಾಡಬೇಕಾಗುತ್ತೆ? ಭಾಷೆ ಮತ್ತು ಮಾತು ತಜ್ಞರ ಸಹಾಯವನ್ನು ಪಡ್ಕೊಳ್ಳೋದು ಬಹಳನೇ ಅಗತ್ಯ ಆಗಿರುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಬೆಳವಣಿಗೆಯಲ್ಲಿನ ಕೊರತೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ.
ನೆಕ್ಸ್ಟ್ ಕ್ವೆಶನ್ ನೋಡಿ, ವಿಶೇಷ ಶಿಕ್ಷಣದ ಪಿತಾಮಹ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ. ವಿಶೇಷ ಶಿಕ್ಷಣದ ಪಿತಾಮಹ, ಸ್ಪೆಷಲ್ ಎಜುಕೇಶನ್ ನ ಫಾದರ್ ಯಾರು ಅನ್ನೋದು ಪ್ರಶ್ನೆ. ಸೆಗುಯಿನ್, ಇಟಾರ್ಡ್, ಬ್ರೈಲ್ ಹಾಗೆ ಕಿರ್ಕ್ ಅಂತ ಇದೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ, ಯಾರನ್ನ ಫಾದರ್ ಆಫ್ ಸ್ಪೆಷಲ್ ಎಜುಕೇಶನ್ ಅಂತ ಹೇಳಿ ಕರೀತಾರೆ? ಎಸ್, ಆಪ್ಷನ್ ಬಿ ಇಟಾರ್ಡ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ವಿಶೇಷ ಶಿಕ್ಷಣದ ಪಿತಾಮಹ, ಫಾದರ್ ಆಫ್ ಸ್ಪೆಷಲ್ ಎಜುಕೇಶನ್ ಅನ್ನುವಂತಹ ಒಂದು ಗೌರವ ಪದವಿ ಸಾಮಾನ್ಯವಾಗಿ ಫ್ರೆಂಚಿನ ವೈದ್ಯರಾದಂತಹ ಜೀನ್ ಮಾರ್ಕ್ ಗ್ಯಾಸ್ಪರ್ಡ್ ಇಟಾರ್ಡ್, ಇವರ ಒಂದು ಪೂರ್ತಿ ಹೆಸರು ಜೀನ್ ಮಾರ್ಕ್ ಗ್ಯಾಸ್ಪರ್ಡ್ ಇಟಾರ್ಡ್ ಅವರಿಗೆ ಸಲ್ಲುವಂಥದ್ದು. ಇವರು 19ನೇ ಶತಮಾನದಲ್ಲಿ ಫ್ರಾನ್ಸ್ನ ಒಂದು ದಟ್ಟ ಕಾಡಿನಲ್ಲಿ ಕಂಡುಬಂದಂತಹ, ಫ್ರಾನ್ಸ್ನಲ್ಲಿದ್ದಂತಹ ಅವೇರಾನ್ ಈ ಒಂದು ಕಾಡಿನಲ್ಲಿ ಕಂಡುಬಂದ ವಿಕ್ಟರ್ ಅಂತಕ್ಕಂತಹ ಒಂದು ಕಾಡು ಮಗುವನ್ನು ತಗೊಂಡು ಬಂದು ಆ ಮಗುವಿಗೆ ಶಿಕ್ಷಣವನ್ನು ನೀಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಈ ಒಂದು ಇಟಾರ್ಡ್ ಅವರ ಈ ಪ್ರಯತ್ನಗಳು ವಿಶೇಷ ಶಿಕ್ಷಣದ ಒಂದು ಪ್ರಾರಂಭಿಕ ಹಾದಿಗಳನ್ನು ರೂಪಿಸುತ್ತೆ. ಸೊ ಇಟಾರ್ಡ್ ಅವರ ಶಿಷ್ಯರಾದಂತಹ ಎಡ್ವರ್ಡ್ ಸೆಗುಯಿನ್ ಏನಿದ್ದಾರೆ, ಅವರು ವಿಶೇಷ ಶಿಕ್ಷಣದ ಕ್ಷೇತ್ರದಲ್ಲಿ ಸ್ಪೆಷಲ್ ಎಜುಕೇಷನ್ ಫೀಲ್ಡಲ್ಲಿ ಒಂದು ಮಹತ್ವಪೂರ್ಣವಾದಂತಹ ಕೊಡುಗೆಯನ್ನು ಕೂಡ ನೀಡ್ತಾರೆ. ಇವರು ಬುದ್ಧಿಮಾಂದ್ಯ ಮಕ್ಕಳಿಗೆ ಶಿಕ್ಷಣ ನೀಡೋದಕ್ಕೆ ಹೊಸ ಹೊಸ ವಿಧಾನಗಳನ್ನು, ನವೀನ ವಿಧಾನಗಳನ್ನು ಅಭಿವೃದ್ಧಿಪಡಿಸ್ತಾರೆ. ಮತ್ತು ಅಮೆರಿಕಾದಲ್ಲಿ ಈ ಒಂದು ಫೀಲ್ಡನ್ನು ಅವರು ಇಂದಿಗೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತಹ ಆಯ್ಕೆಗಳಲ್ಲಿ ಸೆಗುಯಿನ್, ಇಟಾರ್ಡ್ ಮತ್ತು ಬ್ರೈಲ್, ಕರ್ಕ್ ಈ 4 ಆಯ್ಕೆಗಳಲ್ಲಿ ಇಟಾರ್ಡ್ ಅವರನ್ನ ವಿಶೇಷ ಶಿಕ್ಷಣದ ಪಿತಾಮಹ ಅಂತ ಹೇಳಿ ಪರಿಗಣನೆ ಮಾಡ್ತಾರೆ. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಮಾನವನ ಅಂಡಾಣುವಿನಲ್ಲಿ ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳೇನು ಕೊಟ್ಟಿದ್ದಾರೆ? 46, 23 ಮಾತ್ರ, 23 ಜೊತೆ, 22 ಜೊತೆ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ? ಎಸ್, ಆಪ್ಷನ್ 2 23 ಮಾತ್ರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ಮಾನವನ ಅಂಡಾಣುವಿನಲ್ಲಿ 23 ವರ್ಣತಂತುಗಳಿರುತ್ತೆ. ಇದರಲ್ಲಿ 22 ವರ್ಣತಂತುಗಳು ಏನಿದ್ದಾವೆ ಆಟೋಝೋಮ್ಗಳು, ಅಂದರೆ ಸಾಮಾನ್ಯ ವರ್ಣತಂತುಗಳಾಗಿರುತ್ತೆ. ಅದರಲ್ಲಿ 1 ಮಾತ್ರ ಏನಾಗಿರುತ್ತೆ? ಕ್ರೋಮೋಝೋಮ್ ಆಗಿರುತ್ತೆ. ಇದೇನು ಮಾಡುತ್ತೆ? ಅಂಡಾಣು ಹ್ಯಾಪ್ಲಾಯ್ಡ್ ಕೋಶ ಆಗಿರೋದ್ರಿಂದ ದೇಹದ ಬೇರೆ ಬೇರೆ ಕೋಶಗಳಲ್ಲಿ ಇರೋ ಹಾಗೆ 46 ವರ್ಣತಂತುಗಳನ್ನು ಹೊಂದಿರಲ್ಲ. ಅದರ ಬದಲಾಗಿ ಕೇವಲ 23 ವರ್ಣತಂತುಗಳನ್ನು ಮಾತ್ರ ಹೊಂದಿರುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ 23 ಮಾತ್ರ, ಇದು ಮಾನವನ ಅಂಡಾಣುವಿನಲ್ಲಿ ಇರತಕ್ಕಂತಹ ವರ್ಣತಂತುಗಳ ಸರಿಯಾದ ಸಂಖ್ಯೆ 23 ಮಾತ್ರ. ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ವಿದ್ಯಾರ್ಥಿಗಳು ತಮ್ಮದೇ ಆದ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಮಾಪನ ಯಾವುದು ಅಂತ ಕೇಳಿದ್ದಾರೆ. ಸೊ ಅವ್ರದ್ದೇ ಆಗಿರ್ತಕ್ಕಂತಹ ಒಂದು ಕಾರ್ಯಕ್ಷಮತೆಯನ್ನು, ಅವರ ಒಂದು ಎಬಿಲಿಟಿಯನ್ನು ಮೌಲ್ಯಮಾಪನ ಮಾಡ್ಕೊಳ್ತಕ್ಕಂತಹ ಒಂದು ಮೌಲ್ಯಮಾಪನವನ್ನು ನಾವು ಏನಂತ ಹೇಳಿ ಕರಿತೀವಿ ಅನ್ನೋದು. ಆಪ್ಷನ್ಸ್ ನೋಡಿ, ಪಿಯರ್ ಮೌಲ್ಯಮಾಪನ, ರಚನಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ಸ್ವಮೌಲ್ಯಮಾಪನ ಅಂತ ಇದೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ? ಎಸ್, ಆಪ್ಷನ್ ಡಿ ಸ್ವಮೌಲ್ಯಮಾಪನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ತಮ್ಮದೇ ಆದಂತಹ ಒಂದು ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸ್ತಕ್ಕಂತಹ ಮೌಲ್ಯಮಾಪನವನ್ನು ಸ್ವಮೌಲ್ಯಮಾಪನ ಅಥವಾ ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳಿ ಕರೀತಾರೆ. ಈ ಒಂದು ಸೆಲ್ಫ್ ಅಸೆಸ್ಮೆಂಟ್ ಏನಿದೆ, ಸ್ಟೂಡೆಂಟ್ಸ್ಗಳಿಗೆ ಅವರ ಒಂದು ಕಲಿಕೆಯ ಪ್ರಗತಿಯನ್ನು ವಿಮರ್ಶಾತ್ಮಕವಾಗಿ ಪರಿಗಣನೆ ಮಾಡೋದಕ್ಕೆ, ಅವರ ಒಂದು ಶಕ್ತಿಗಳು ಮತ್ತು ದುರ್ಬಲತೆಯನ್ನು ಗುರುತಿಸ್ಕೊಳ್ಳೋದಕ್ಕೆ, ಅವರ ಎಬಿಲಿಟಿ ಏನು ಹಾಗೆಯೇ ಅವರ ದುರ್ಬಲತೆ ಏನು ಅನ್ನೋದನ್ನು ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ, ಸುಧಾರಣೆಗೆ ಅಗತ್ಯ ಇರತಕ್ಕಂತಹ ಒಂದು ಕ್ಷೇತ್ರಗಳನ್ನು ನಿರ್ಧಾರ ಮಾಡಲು ಸಹಾಯ ಮಾಡುತ್ತೆ. ಇದೇನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಲ್ಲಿ ಆತ್ಮನಿರೀಕ್ಷಣೆ ಆಗಿರಬಹುದು, ಹಾಗೆ ಸೆಲ್ಫ್ ಕಂಟ್ರೋಲ್ ಆಗಿರ್ಬೋದು, ಆಮೇಲೆ ಇಂಡಿಪೆಂಡೆಂಟ್ ಲರ್ನಿಂಗ್ ಸಾಮರ್ಥ್ಯವನ್ನು ಇದು ವೃದ್ಧಿ ಮಾಡ್ತಾ ಹೋಗುತ್ತೆ. ಸೊ ಈ ಒಂದು ಪ್ರಕ್ರಿಯೆ ಏನಿದೆ, ವಿದ್ಯಾರ್ಥಿಗಳನ್ನು ಅವರ ಕಲಿಕೆಯ ಪ್ರಕ್ರಿಯೆಯಲ್ಲಿ ಸಕ್ರಿಯ ಪಾಲುದಾರರಾಗಿ ರೂಪಣೆ ಮಾಡುತ್ತೆ. ಹಾಗೆಯೇ ಅವರ ಕಲಿಕೆಯ ಮೇಲೆ ಹೆಚ್ಚಿನ ಹೊಣೆಗಾರಿಕೆಯನ್ನು ಹೊಂದೋದಕ್ಕೆ ಇದು ಪ್ರೇರೇಪಣೆ ಮಾಡುವಂಥದ್ದು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಮೌಲ್ಯಮಾಪನ, ಆಪ್ಷನ್ ಡಿ ಸೆಲ್ಫ್ ಅಸೆಸ್ಮೆಂಟ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಹೆಚ್ಚು ಜನಪ್ರಿಯನಾಗಿರ್ತಾನೆ ಮತ್ತು ಗುಂಪಿನಲ್ಲಿ ಇರಲು ಬಯಸುತ್ತಾನೆ, ಆದರೆ ಮತ್ತೊಬ್ಬ ವಿದ್ಯಾರ್ಥಿ ಯಾವಾಗಲೂ ಒಂಟಿಯಾಗಿರಲು ಇಚ್ಛಿಸುತ್ತಾನೆ. ಈ ರೀತಿಯ ವ್ಯತ್ಯಾಸವು ಡ್ಯಾಶ್ ಅಂತ ಕೇಳಿದ್ದಾನೆ. ಪ್ರಶ್ನೆ ಇನ್ನೊಂದ್ಸಲ, ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಹೆಚ್ಚು ಜನಪ್ರಿಯನಾಗಿರ್ತಾನೆ ಮತ್ತು ಅವನು ಯಾವಾಗಲೂ ಕೂಡ ಗುಂಪಿನಲ್ಲಿ ಇರೋದಕ್ಕೆ ಇಷ್ಟಪಡ್ತಾನೆ, ಆದರೆ ಮತ್ತೊಬ್ಬ ವಿದ್ಯಾರ್ಥಿ ಯಾವಾಗಲೂ ಕೂಡ ಒಂಟಿಯಾಗಿ ಇರೋದಕ್ಕೆ ಇಷ್ಟಪಡ್ತಾನೆ. ಈ ರೀತಿಯಾದಂತಹ ಒಂದು ಡಿಫ್ರೆನ್ಸ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ. ಸೊ ಭಾವನಾತ್ಮಕ, ಶೈಕ್ಷಣಿಕ ಸಾಧನೆಯಲ್ಲಿನ ವ್ಯತ್ಯಾಸ, ಸಾಮಾಜಿಕ ಮತ್ತು ಮಾನಸಿಕ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನೋ ಹಾಗಾದರೆ ಎಸ್, ಆಪ್ಷನ್ 1 ಭಾವನಾತ್ಮಕ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ
ಏನು ವಿದ್ಯಾರ್ಥಿ ಜನಪ್ರಿಯವಾಗಿದ್ರೂ ಕೂಡ ಒಂಟಿಯಾಗಿರೋದಕ್ಕೆ ಇಚ್ಛಿಸುವುದು ಭಾವನಾತ್ಮಕ ಅಂಶಗಳೊಂದಿಗೆ ಸಂಬಂಧ ಹೊಂದಿರುತ್ತೆ. ಇದು ವ್ಯಕ್ತಿಯ ಭಾವನೆಗಳಾಗಿರಬಹುದು, ಆತ್ಮವಿಶ್ವಾಸ ಮತ್ತು ಆಂತರಿಕ ಚಿಂತನೆಗಳ ಪ್ರತಿಫಲ ಕೂಡ ಆಗಿರ್ಬೋದು. ಇಂತಹ ವಿದ್ಯಾರ್ಥಿಗಳೇನು ಮಾಡ್ತಾರೆ, ಅವರ ಭಾವನೆಗಳನ್ನು ಆಳವಾಗಿ ಅನುಭವಿಸ್ತಾ ಹೋಗ್ತಾರೆ ಮತ್ತು ತಮ್ಮ ಆಂತರಿಕ ಜಗತ್ತಿನಲ್ಲಿ ಹೆಚ್ಚು ಅವರನ್ನು ಅವರು ತೊಡಗಿಸ್ಕೊಂಡಿರ್ತಾರೆ. ಇನ್ನು ಸಾಮಾಜಿಕವಾಗಿ ಸಕ್ರಿಯರಾಗಿದ್ದರೂ ಕೂಡ ಅವರ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಅಥವಾ ಗುಂಪಿನಲ್ಲಿ ಇರೋದಕ್ಕೆ ಅವರು ಇಷ್ಟಪಡೋದಿಲ್ಲ. ಇದು ವ್ಯಕ್ತಿಯ ಭಾವನಾತ್ಮಕ ಬುದ್ಧಿಮತ್ತೆ ಹಾಗೆಯೇ ಆತ್ಮವಿಶ್ಲೇಷಣೆ ಆತನ ಆ ಒಂದು ವ್ಯಕ್ತಿಯ ಅಥವಾ ಒಂದು ವಿದ್ಯಾರ್ಥಿಯ ವ್ಯಕ್ತಿತ್ವದ ಭಾಗ ಕೂಡ ಆಗಿರ್ಬೋದು. ಹಾಗಾಗಿ ಆಪ್ಷನ್ ಒಂದು ಭಾವನಾತ್ಮಕ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಇದು ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣವಾಗಿದೆ ಅಂತ ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು? ಆಯ್ಕೆ 1, 2, 3, 4 ಈ 4 ಆಯ್ಕೆಗಳನ್ನು ನೀವು ಓದ್ಕೊಂಡು ಈ ಪ್ರಶ್ನೆಗೆ ನೀವು ಆನ್ಸರ್ನ ಗೆಸ್ ಮಾಡಿ. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದರೆ ಆಪ್ಷನ್ 4, ವಿದ್ಯಾರ್ಥಿಗಳು ತಮ್ಮ ಕೌಶಲ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕಾಗಿ ಬಳಸಲಾಗುತ್ತದೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ತಮ್ಮ ಕೌಶಲ ಮತ್ತೆ ಸಾಮರ್ಥ್ಯದ ಪ್ರದರ್ಶನಕ್ಕೋಸ್ಕರ ಇದನ್ನ ಬಳಸ್ತಾರೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ 88ನೇ ಪ್ರಶ್ನೆ, ಮಗುವು ತನ್ನ ತಾಯಿಯನ್ನ ಗುರುತಿಸುವ ಪ್ರಕ್ರಿಯೆಯು ಯಾವ ವಿಕಾಸದಲ್ಲಿ ಕಂಡುಬರುತ್ತದೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಆಯ್ಕೆಗಳೇನು ಕೊಟ್ಟಿದ್ದಾರೆ? ದೈಹಿಕ ವಿಕಾಸ, ಮಾನಸಿಕ ವಿಕಾಸ, ಸಂವೇಗಾತ್ಮಕ ವಿಕಾಸ ಮತ್ತು ಸಾಮಾಜಿಕ ವಿಕಾಸ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಕಿದ್ರೆ ಈ ಒಂದು ಪ್ರಶ್ನೆಗೆ ಮಗು ತನ್ನ ತಾಯಿಯನ್ನು ಗುರುತಿಸುವ ಪ್ರಕ್ರಿಯೆ ಸಾಮಾಜಿಕ ವಿಕಾಸದ ಒಂದು ಭಾಗವಾಗಿರುತ್ತೆ. ಆಪ್ಷನ್ 4 ಸರಿಯಾದ ಉತ್ತರ. ಮಗು ತನ್ನ ತಾಯಿಯನ್ನು ಐಡೆಂಟಿಫೈ ಮಾಡೋದು ಅವಳ ಒಂದು ಧ್ವನಿಯ ಮುಖಾಂತರ, ಹಾಗೆಯೇ ಮುಖ ಮತ್ತು ಪರಿಮಳವನ್ನು ಗುರುತಿಸೋದು, ಅವಳ ಜೊತೆಗಿನ ಒಂದು ಭಾವನಾತ್ಮಕ ಸಂಬಂಧವನ್ನು ಸ್ಥಾಪಿಸೋದು, ಇದೆಲ್ಲವೂ ಕೂಡ ಸಾಮಾಜಿಕ ವಿಕಾಸದ ಭಾಗಗಳಾಗಿರುತ್ತೆ. ಮಗು ತನ್ನ ತಾಯಿಯನ್ನು ಗುರುತಿಸ್ತಕ್ಕಂತಹ ಒಂದು ಪ್ರಕ್ರಿಯೆ ಏನಿದೆ, ಅವಳೊಂದಿಗಿನ ಒಂದು ಭದ್ರತೆಯ ಭಾವನೆಯನ್ನು ಅನುಭವಿಸುವಂಥದ್ದು, ಹಾಗೆಯೇ ತಾಯಿಯಿಂದ ಆರಾಮವನ್ನು ಪಡ್ಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ಸಾಮಾಜಿಕ ವಿಕಾಸದ ಪ್ರಮುಖ ಅಂಶಗಳು. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸಾಮಾಜಿಕ ವಿಕಾಸ ಆಪ್ಷನ್ ಡಿ ಏನಿದೆ 4ನೇ ಒಂದು ಆಯ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಅಡೋಲಸೆನ್ಸ್ ಎಂಬ ಆಂಗ್ಲ ಪದದ ಮೂಲ ಈ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ. ಅಡೋಲಸೆನ್ಸ್ ಅನ್ನೋದು ಯಾವ ಒಂದು ಪದದಿಂದ ಬಂದಿದೆ, ಯಾವ ಒಂದು ಪದದಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ ಅನ್ನೋದು ಪ್ರಶ್ನೆ. ಸೊ ಆಯ್ಕೆಗಳು ನೋಡಿ, ಫ್ರೆಂಚ್, ಗ್ರೀಕ್, ಲ್ಯಾಟಿನ್, ಸ್ಪ್ಯಾನಿಷ್ ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಸಿ ಏನಿದೆ ಲ್ಯಾಟಿನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಅಡಾಲ್ಸೆನ್ಸ್ ಎಂಬ ಆಂಗ್ಲ ಪದ ಮೂಲತಃ ಲ್ಯಾಟಿನ್ ಭಾಷೆಯಿಂದ ಬಂದಿರುವಂಥದ್ದು. ಸೊ ಈ ಒಂದು ಪದ ಏನಿದೆ ಲ್ಯಾಟಿನ್ನ ಅಡೋಲೆಸೆರ್ ಎಂಬ ಕ್ರಿಯಾಪದದಿಂದ ಬಂದಿರುವಂಥದ್ದು. ಇದರ ಒಂದು ಅರ್ಥ ಏನಪ್ಪ ಅಂತ ಹೇಳಿದ್ರೆ ಮುಗಿಯುವುದು ಅಥವಾ ಮುಗಿಯಲು ಪ್ರಾರಂಭಿಸುವುದು ಅಂತಕ್ಕಂತಹ ಒಂದು ಅರ್ಥ ಬರುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ 3 ಅಥವಾ ಆಪ್ಷನ್ ಸಿ ಲ್ಯಾಟಿನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಇನ್ನು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, ಉತ್ತಮ ಪರೀಕ್ಷೆಯ ಗುಣಲಕ್ಷಣಗಳು ಡ್ಯಾಶ್ ಅಂತ ಕೇಳಿದ್ದಾರೆ. ಉತ್ತಮ ಪರೀಕ್ಷೆಯ ಗುಣಲಕ್ಷಣ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ಯಾವುದು ಅಂತ. ಸಮಂಜಸತೆ, ವಿಶ್ವಾಸನೀಯತೆ, ವಸ್ತುನಿಷ್ಠತೆ, ಎಲ್ಲವೂ ಅಂತ ಇದೆ. ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಆಪ್ಷನ್ 4 ಎಲ್ಲವೂ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ಉತ್ತಮ ಪರೀಕ್ಷೆಯ ಗುಣಲಕ್ಷಣಗಳಲ್ಲಿ ಸಮಂಜಸತೆನೂ ಇರುತ್ತೆ, ವಿಶ್ವಾಸನೀಯತೆನೂ ಇರುತ್ತೆ, ಹಾಗೆಯೇ ವಸ್ತುನಿಷ್ಠತೆನೂ ಕೂಡ ಇರುತ್ತೆ. ಸೊ ಹಾಗಾಗಿ ಈ ಮೇಲಿನ ಎಲ್ಲವೂ ಕೂಡ. ಸಮಂಜಸತೆ ಅಂತ ಹೇಳಿದ್ರೆ ವ್ಯಾಲಿಡಿಟಿ, ಪರೀಕ್ಷೆ ಏನಿದೆ ಅದರ ಒಂದು ಉದ್ದೇಶಿತ ವಿಷಯವನ್ನು ಸರಿಯಾಗಿ ಮೆಷರ್ ಮಾಡುತ್ತಾ ಅಥವಾ ಇಲ್ವಾ ಅನ್ನೋದನ್ನು ಸೂಚಿಸುತ್ತೆ. ಫಾರ್ ಎಕ್ಸಾಂಪಲ್ ಗಣಿತ ಪರೀಕ್ಷೆ ಏನಿದೆ ಗಣಿತದ ಜ್ಞಾನವನ್ನು ಅಳೆಯಬೇಕು ಹೊರತು ಬೇರೆ ಯಾವುದೇ ಪರೀಕ್ಷೆಯ ಜ್ಞಾನವನ್ನು ಅಳೆಯೋದಕ್ಕೆ ಆಗೋದಿಲ್ಲ. ಭಾಷಾ ಪರೀಕ್ಷೆ ಭಾಷಾ ಕೌಶಲ್ಯಗಳನ್ನು ಮಾತ್ರನೇ ಮೆಷರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸಮಂಜಸತೆ. ಇನ್ನು ವಿಶ್ವಾಸನೀಯತೆ ಅಂತ ಹೇಳಿದ್ರೆ ಪರೀಕ್ಷೆಯ ಫಲಿತಾಂಶಗಳು ನಿರಂತರವಾಗಿರುತ್ತೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಒಂದೇ ವಿಷಯವನ್ನು ಎಷ್ಟೇ ಸಾರಿ ಪರೀಕ್ಷೆ ಮಾಡಿದಾಗಲೂ ಕೂಡ ಅದರಿಂದ ಬರ್ತಕ್ಕಂತಹ ರಿಸಲ್ಟ್ ಫಲಿತಾಂಶ ಸಮಾನವಾಗಿರಬೇಕು ಅಂತಕ್ಕಂಥದ್ದು. ಇನ್ನು ಆಬ್ಜೆಕ್ಟಿವಿಟಿ, ವಸ್ತುನಿಷ್ಠತೆ ಅಂತ ಹೇಳಿದ್ರೆ ಪರೀಕ್ಷೆಯ ಒಂದು ಮೌಲ್ಯಮಾಪನ ಏನಿದೆ ವೈಯಕ್ತಿಕ ಅಭಿಪ್ರಾಯಗಳಿಂದ ಪ್ರಭಾವಿತವಾಗದಿರಬೇಕು. ಅಂದರೆ ಪರೀಕ್ಷೆಯ ಎಕ್ಸಾಮ್ನಲ್ಲಿ ತಗೊಂಡಂತಹ ಒಂದು ಮಾರ್ಕ್ಸನ್ನು ಅಳೀತಕ್ಕಂತಹ ಒಂದು ಪ್ರಕ್ರಿಯೆ ನಿರ್ದಿಷ್ಟವಾಗಿ
ಉತ್ತಮವಾಗಿರಬೇಕು ಮತ್ತು ಸಮಾನವಾಗಿರಬೇಕು. ಈ ಮೂರು ಗುಣಲಕ್ಷಣಗಳೇನಿದ್ದಾವೆ ಉತ್ತಮ ಪರೀಕ್ಷೆಯ ಮೂಲಭೂತ ಅಂಶಗಳಾಗಿರೋದ್ರಿಂದ ಆಪ್ಷನ್ ಡಿ ಎಲ್ಲವೂ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.